ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಉಪಸ್ಥಿತರಿದ್ದಂತ ಎಲ್ಲಾ ಕಾರ್ಯಕರ್ತ ಬಂಧು ಭಗಿನಿಯರೇ, ದೇಶ ಇವತ್ತು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದೆ. ಇದೇ ಜನವರಿ 22 ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ್ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರದ ಉದ್ಘಾಟನೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ದೇಶ ತುಂಬಾ ಸಂಭ್ರಮ ಆಚರಣೆ ಮಾಡ್ತಾ ಇರುವಾಗ, ದೇಶದ ತುಂಬಾ ಉತ್ಸಾಹ ಇದ್ದಾಗ ಈ ಕಾಂಗ್ರೆಸ್ ಸರ್ಕಾರ ಅವತ್ತು ಆ ರಾಮ ಮಂದಿರದ ಸಲುವಾಗಿ ಯಾರು ಹೋರಾಟ ಮಾಡಿದ್ರು ಆ 30 ವರ್ಷಗಳ ಹಿಂದಿನ ಕೇಸುಗಳನ್ನು ಕೆದಕಿ ತೆಗೆದು ಅವರಿಗೆ ಬಂಧನ ಮಾಡ್ತಾ ಇದೆ. ಇದು ನಿಜವಾಗಿಯೂ ನಾಚಿಕೆ ಪಡತಕ್ಕಂಥ ವಿಷಯ. ಆ ವಿವಾದಿತ ಕಟ್ಟಡವನ್ನು ಉರುಳಿಸಿ ಅಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದ್ದು ಕಾಂಗ್ರೆಸ್ಸಿಗರು ಸಹಿತ ವಿಜೃಂಭಣೆ ಮಾಡಬೇಕಾಗಿತ್ತು, ಸಂತೋಷ ಪಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ಸಿಗೆ ಮುಸಲ್ಮಾನರನ್ನು ಓಲೈಕೆ ಮಾಡತಕ್ಕಂಥ ಈ ಕಾಂಗ್ರೆಸ್ ಹಿಂದೂಗಳಿಗೆ ಗುದ್ದು ಕೊಡತಕ್ಕಂಥ, ಮುಸಲ್ಮಾನರಿಗೆ ಮುದ್ದು ಮಾಡತಕ್ಕಂಥ ಸಿದ್ದರಾಮಯ್ಯ ಇವತ್ತು ಹಿಂದೂ ವಿರೋಧಿ ನೀತಿಯಿಂದಾಗಿ 31 ವರ್ಷದ ಹಿಂದೆ ಯಾರು ರಾಮ ಸೇವೆಗಾಗಿ ಕರಸೇವೆಗಾಗಿ ಅಯೋಧ್ಯೆಗೆ ಹೋಗಿದ್ರು ಅವತ್ತಾದಂತಹ ಸಣ್ಣ ಪುಟ್ಟ ಗಲಭೆಯಲ್ಲಿ ಇವತ್ತವರನ್ನು ಹುಡುಕಿ ತಂದು ಅವರು ಬಂಧನ ಮಾಡ್ತಾ ಇದೆ. ದೇಶದಲ್ಲಿ ಕಾಂಗ್ರೆಸ್ ಯಾವ ರೀತಿ ಇವತ್ತು ವರ್ತಿಸ್ತಾ ಇದೆ ಎಲ್ಲರೂ ಸೂಕ್ಷ್ಮವಾಗಿ ಗಮನ ಮಾಡ್ತಾ ಇದ್ದಾರೆ. ನಾವು ರಾಮ ಮಂದಿರಕ್ಕೆ ನಮಗೆ ಆಮಂತ್ರಣ ಬಂದಿಲ್ಲ, ನಾವು ಬರಂಗಿಲ್ಲ ಅಂತ ಕೆಲವು ಕಾಂಗ್ರೆಸ್ಗಳು ಹೇಳ್ತಾರೆ. ಅದೇ ದೇವರ ಗುಡಿಗೆ ಬರಲಿಕ್ಕೆ ಎಲ್ಲರಿಗೂ ಆಮಂತ್ರಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಮನೆ ಮನೆಗೆ ತಳ್ಳಿ ನಾವು ಆಮಂತ್ರಣ ಕೊಡ್ತಾ ಇದ್ದೇವೆ. ಆದರೆ ಯಾರು ನಿಜವಾಗಿ ಪವಿತ್ರ ಇದ್ದಾರೆ, ಯಾರು ಪಾಪಿಗಳು ಅಲ್ಲ, ಅವರು ಮಾತ್ರ ರಾಮ ಮಂದಿರಕ್ಕೆ ಬರಲಿಕ್ಕೆ ಸಾಧ್ಯ ಇದೆ. ರಾಮ ಮಂದಿರಕ್ಕೆ ವಿರೋಧ ಮಾಡಿದವರು ನೀವು. ಕೋರ್ಟಿನಲ್ಲಿ ಕಪಿಲ್ ಸಿಬಲ್ ಇವರ ನೇತೃತ್ವದಲ್ಲಿ 20 ವಕೀಲರುಗಳಿಗೆ ನೇಮಿಸಿ ರಾಮ ಮಂದಿರ ಆಗಬಾರದು ಅನ್ನತಕ್ಕಂಥ ನಿರ್ಣಯವನ್ನು ಮಾಡಿ ಕೋರ್ಟಿನಲ್ಲಿ ವಾದಿಸಿದಂತ ಕಾಂಗ್ರೆಸ್ ಇವತ್ತು ರಾಮ ಮಂದಿರದ ಬಗ್ಗೆ ಕೇಳಲಿಕ್ಕೆ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ. ರಾಮ ಮಂದಿರ ಇದು ಬಿಜೆಪಿಯ ಪ್ರಶ್ನೆ ಅಲ್ಲ, ರಾಮ ಮಂದಿರ ಇದು ಚುನಾವಣೆಯ ಪ್ರಶ್ನೆ ಅಲ್ಲ, ರಾಮ ಮಂದಿರದ ಕುರ್ಚಿ ಮತ್ತು ಅಧಿಕಾರದ ಪ್ರಶ್ನೆ ಅಲ್ಲ. ರಾಮ ಮಂದಿರ ಈ ದೇಶದ ರಾಷ್ಟ್ರೀಯತೆ ಪ್ರಶ್ನೆ, ಈ ದೇಶದ ಮಾನ ಸನ್ಮಾನದ ಪ್ರಶ್ನೆ, ಈ ದೇಶದ ಅಸ್ಮಿತೆಯ ಪ್ರಶ್ನೆ. ಅದಕ್ಕಾಗಿ ದೇಶದ ಸಮಸ್ತ ಹಿಂದೂಗಳು ಸಹಿತ ಇವತ್ತು 22ನೇ ತಾರೀಕು ರಾಮ ಜನ್ಮಭೂಮಿಯಲ್ಲಿ, ರಾಮ ಹುಟ್ಟಿದ ಸ್ಥಳದಲ್ಲಿ ಅಯೋಧ್ಯೆಯಲ್ಲಿ ನಾವು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ 32 ವರ್ಷಗಳ ಹಿಂದೆ ಯಾರ್ಯಾರು ಹೋಗಿದ್ರು ಅವರನ್ನು ಬಂಧಿಸ್ತಕ್ಕಂಥ ಕೆಲಸ ಮಾಡ್ತೀರಾ? ನಾನು ಹೋಗಿದ್ದೆ, ನಾನು ಪ್ರತ್ಯಕ್ಷದರ್ಶಿ. ಆ ಕಟ್ಟಡ ಬೀಳುವಾಗ ನಾನು ಪ್ರತ್ಯಕ್ಷದರ್ಶಿ. ನನಗೆ ಅಯೋಧ್ಯೆಯಲ್ಲಿಯೂ ಬಂಧನ ಆಯಿತು, ಚಿತ್ರಕೂಟದಲ್ಲಿ ಬಂಧನ ಆಯಿತು, ಮಧ್ಯಪ್ರದೇಶದ ಸಾಂತಾದಲ್ಲಿ ಬಂಧನ ಆಯಿತು. ಹಾಗಾದ್ರೆ ಇವತ್ತು ನನ್ನನ್ನು ಅರೆಸ್ಟ್ ಮಾಡ್ತೀರಾ ನೀವು ಸಿದ್ದರಾಮಯ್ಯನವರೇ? ಇವತ್ತು ಮೊಘಲ್ ಸಾಮ್ರಾಜ್ಯವನ್ನು ತರುವ ಸಲುವಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಸಂಗೊಳ್ಳಿನ ರಾಯಣ್ಣನ ನಾಡಿನಲ್ಲಿ ಇವತ್ತು ಟಿಪ್ಪುವಿನ ನಾಡು ಮಾಡಬೇಕಂತ ನೀವು ಮುದ್ದಾಡಿಸ್ತಾ ಇದ್ದೀರಿ ಮುಸಲ್ಮಾನರಿಗೆ. ಇಂಥವನ್ನು ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಸಮಸ್ತ ಹಿಂದೂ ಸಮಾಜ ಇದನ್ನು ಉಗ್ರವಾಗಿ ಖಂಡನೆ ಮಾಡ್ತದೆ. ಬರ್ತಕ್ಕಂಥ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಜನ್ಮ ಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗುವಾಗ ದೇಶದ ತುಂಬ ಇದರ ವೈಭವ ಮತ್ತು ವಿಜೃಂಭಣೆಯಿಂದ ಎಲ್ಲರೂ ಆಚರಣೆ ಮಾಡಬೇಕು. ಅವತ್ತು ದೀಪೋತ್ಸವ ಮಾಡಬೇಕು, ಮನೆ ಮನೆಯಲ್ಲಿ ದೀಪಗಳನ್ನು ಬೆಳಗಿಸಬೇಕು. ಅದರ ಮುಖಾಂತರ ಪುನಃ ದೇಶದಲ್ಲಿ ರಾಮ ರಾಜ್ಯದ ಸ್ಥಾಪನೆ ಆಗ್ತದ ಅನ್ನತಕ್ಕಂಥ ವಿಶ್ವಾಸದೊಂದಿಗೆ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀ ರಾಮಚಂದ್ರಿಗೆ, ಅಯೋಧ್ಯಾಪತಿ ಶ್ರೀ ರಾಮಚಂದ್ರರಿಗೆ.